ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿರುವಂತಹ ಒಂದು ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2022. ಇಂದು ದ್ವಿತೀಯ ಭಾಷೆ ಇಂಗ್ಲಿಷ್. ಈ ಒಂದು ಇಂಗ್ಲಿಷ್ ಭಾಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ. ಪ್ರಶ್ನೆ ಪತ್ರಿಕೆಯನ್ನು ನಾವು ವೀಕ್ಷಿಸ್ತಾ ಹೋಗೋಣ. ಸೊ ಮೊದಲಿಗೆ ಜನರಲ್ ಇನ್ಸ್ಟ್ರಕ್ಷನ್ ಟು ದಿ ಕ್ಯಾಂಡಿಡೇಟ್ಸ್ ಅಂತಿದ್ದಾವೆ. ನಂತರದಲ್ಲಿ ಇಲ್ಲಿ ಮೊದಲ ಪ್ರಶ್ನೆ ಏನಾಗಿದೆ, ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದಾವೆ. ಬಹು ಆಯ್ಕೆಯ ಪ್ರಶ್ನೆ 1 ಅಂಕದ 4 ಪ್ರಶ್ನೆಗಳಿದ್ದಾವೆ. ನೀವು ನೋಡ್ತಾ ಇರ್ಬೋದು, 1 ಅಂಕದ 4 ಬಹು ಆಯ್ಕೆಯ ಪ್ರಶ್ನೆ. ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಾವು ಬರೀಬೇಕಾಗುತ್ತೆ. ಸೊ ಬಹು ಆಯ್ಕೆಯ ಪ್ರಶ್ನೆಗಳಾದ ನಂತರ ಎರಡನೇ ಪ್ರಶ್ನೆ ಏನಾಗಿದೆ, ಇಲ್ಲಿ ಕಿರು ಉತ್ತರಗಳನ್ನು ಬರೀತಕ್ಕಂಥ 1 ಅಂಕದ 12 ಪ್ರಶ್ನೆಗಳಿದ್ದಾವೆ. 1 ಅಂಕದ 12 ಪ್ರಶ್ನೆಗಳನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. ನೋಡ್ತಾ ಇರ್ಬೋದು, ಪ್ರಶ್ನೆ 5ರಿಂದ ನೋಡ್ತಾ ಹೋದಾಗ ನಮಗೆ ಒಟ್ಟು 12 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಮೂರನೇ ಕ್ವಶನ್, ಮೇನ್ ಕ್ವಶನ್ 3ರಲ್ಲಿ ಏನಿದೆ, ದ ಫಾಲೋವಿಂಗ್ paragraphs has 2 errors, edit the paragraphs and they rewrite it is in the answer book ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ, ಅದನ್ನು ನಾವು ಸರಿಯಾಗಿ ಬರೀಬೇಕಾಗುತ್ತೆ. ನಂತರದಲ್ಲಿ 4ನೇ ಕ್ವಶನ್ ಏನಾಗಿದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್ ಅಂತಕ್ಕಂಥ. ಅಂದರೆ 2 ಅಂಕದ ಪ್ರಶ್ನೆಗಳಿದ್ದಾವೆ, ಅದಕ್ಕೆ 2ರಿಂದ 3 ಅಂಕದಲ್ಲಿ ವಾಕ್ಯದಲ್ಲಿ ನಾವು ಉತ್ತರಿಸಬೇಕು. ಸೊ ಹೀಗೆ 18ರಿಂದ ಪ್ರಾರಂಭವಾಗ್ತದೆ. ಇಲ್ಲಿ 23 ಮತ್ತು 24ನೇ ಪ್ರಶ್ನೆಯಲ್ಲಿ ನೋಡ್ಬೋದು, ಇಲ್ಲಿ ಚಾಯ್ಸ್ ಇದೆ. 23ಕ್ಕೆ ಮತ್ತು 24ಕ್ಕೆ ಚಾಯ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಕೂಡ ಇದೆ. ಇದಾದ ನಂತರ 5ನೇ ಮೇನ್ ಪ್ರಶ್ನೆ ಏನಿದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್. 5ರಿಂದ 6 ವಾಕ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ. 3 ಅಂಕದ್ದು 2 ಪ್ರಶ್ನೆಗಳಿದ್ದಾವೆ, 25 ಮತ್ತು 26. 6ನೇ ಪ್ರಶ್ನೆ ಏನಾಗಿದೆ, ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಉತ್ತರವನ್ನು ಬರೀಬೇಕು. ಇದು 3 ಅಂಕದ ಪ್ರಶ್ನೆಗಳಿದ್ದಾವೆ, ಒಟ್ಟು 4 ಇದ್ದಾವೆ. ಇಲ್ಲಿ 3 ಅಂಕದ 4 ಪ್ರಶ್ನೆಗಳು 30ರವರೆಗೆ ಇದೆ. ನಂತರದಲ್ಲಿ 7ನೇ ಪ್ರಶ್ನೆ, ಗಿವನ್ ಬಿಲೋ ಇನ್ ಎ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸ್ ಅನ್ನು ಉಪಯೋಗಿಸಿಕೊಂಡು ಒಂದು ಪ್ಯಾರಾಗ್ರಾಫನ್ನು ರೈಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು 3 ಅಂಕದ ಒಂದು ಪ್ರಶ್ನೆ ಆಗಿದೆ. 7ನೇ ಪ್ರಶ್ನೆ ಆದ ನಂತರ 8ನೇ ಪ್ರಶ್ನೆ. 8ನೇ ಪ್ರಶ್ನೆ 3 ಅಂಕದ ಒಂದು ಪ್ರಶ್ನೆ ಇದೆ. ಇದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕ್ಲೂಗಳನ್ನು ತೆಗೆದುಕೊಂಡು ಆ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು 3 ಅಂಕದ ಒಂದು ಪ್ರಶ್ನೆ ಆಗಿದೆ. ನಂತರ 9ನೇ ಪ್ರಶ್ನೆ, ಸ್ಟಡಿ ದ ಪಿಕ್ಚರ್ಸ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ದ್ಯಾಟ್ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಇದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಒಂದು ಪ್ರಶ್ನೆ ಇದೆ. ಇದಾದ ನಂತರ 33ರಲ್ಲಿ ಇನ್ನೂ ಒಂದು ಏನಾಗಿದೆ ಅಂದರೆ ಅಲ್ಟರ್ನೇಟಿವ್ ಕ್ವಶನ್ಸ್ ಇದೆ. ಅಲ್ಟರ್ನೇಟಿವ್ ಕ್ವಶನ್ಸ್ ಫಾರ್ ವಿಸುವಲ್ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಯಾಕೆಂದರೆ ಅಂಧರು ಈ ಒಂದು ಪ್ರಶ್ನೆಯನ್ನು ನೋಡೋಕ್ಕಾಗೋದಿಲ್ಲ, ಈ ಚಿತ್ರವನ್ನು ನೋಡಿ ಉತ್ತರ ಬರೆಯೋಕ್ಕಾಗೋದಿಲ್ಲ. ಹಾಗಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಅಂತ ನಾವು ಹೇಳ್ಬೋದು 33ರಲ್ಲಿ. ನಂತರದಲ್ಲಿ 34ನೇದು ಇಲ್ಲಿ ಏನಾಗಿದೆ, ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಕೋಟ್ ಫ್ರಮ್ ಮೆಮೊರಿ. ಸೊ ಇಲ್ಲಿ ಕೂಡ ಆಂತರಿಕ ಆಯ್ಕೆ ಇದೆ. ಚಾಯ್ಸನ್ನು ಉಪಯೋಗಿಸಿಕೊಂಡು ಯಾವ ಪದ್ಯವನ್ನು ಕೇಳಿದರೆ ಆ ಪದ್ಯವನ್ನು ನಾವು ಸಂಪೂರ್ಣವಾಗಿ ಬರೆಯಬೇಕಾಗುತ್ತೆ. ಅದಾದ ನಂತರ ಪ್ರಶ್ನೆ 11, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಓದಿಕೊಂಡು ಆ ಪ್ಯಾಸೇಜ್ನಲ್ಲಿ ಸರಿಯಾದ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. 4 ಅಂಕದ ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ದಾನೆ, ಅದಕ್ಕೆ 2 ಮಾರ್ಕ್ಸ್ ಎಂದು ಒಂದೊಂದು ಕ್ವಶನ್ಸ್ ಆಗಿದ್ದಾವೆ ಅಂತ ನಾವು ಹೇಳ್ಬೋದು. ಪ್ರಶ್ನೆ 12, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸ್. 8ರಿಂದ 10 ವಾಕ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಇದೆ, ಅದಕ್ಕೂ ಕೂಡ ಆಂತರಿಕ ಆಯ್ಕೆ ಚಾಯ್ಸ್ ಇದೆ. ಸೊ 36ರಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು 4 ಅಂಕದ ಒಂದು ಪ್ರಶ್ನೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ 13ನೇ ಪ್ರಶ್ನೆ, ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್, COVID-19, ಮೈ ಫೇವರೇಟ್ ಫೆಸ್ಟಿವಲ್, ಪ್ಲಾಸ್ಟಿಕ್ ಬ್ಯಾನ್ ಆರ್ ಎ ಬೂನ್ ಅಂತೇಳಿ. ಅಂದರೆ ಈ 13ನೇ ಪ್ರಶ್ನೆಯಲ್ಲಿ ಒಂದು ಎಸ್ಸೆಯನ್ನು ಬರಿಬೇಕಾಗುತ್ತೆ. 3 ಕೊಟ್ಟಿದ್ದಾನೆ, 3ರಲ್ಲಿ 1 ಚಾಯ್ಸ್ ಮಾಡಿ ನಾವು ಎಸ್ಸೆಯನ್ನು ಬರಿಬೇಕಾಗುತ್ತೆ. ಅದು 4 ಅಂಕದ ಪ್ರಶ್ನೆ ಆಗಿದೆ. 14ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು, 38ನೇ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಏನು ಹೇಳ್ತಾರೆ, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಉಪಯೋಗಿಸಿಕೊಂಡು ನಾವು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇದು 5 ಅಂಕದ ಪ್ರಶ್ನೆ ಆಗಿದೆ. ಅಂದರೆ ಇಂಗ್ಲೀಷ್ನಲ್ಲಿ ಕೂಡ 1ರಿಂದ 38 ಪ್ರಶ್ನೆಗಳು ಒಳಗೊಂಡಿದ್ದು, ಇದರಲ್ಲಿ 4 ಬಹು ಆಯ್ಕೆ ಮತ್ತು 12 ಕಿರು ಉತ್ತರಗಳ ಒಳಗೊಂಡಂತೆ ಒಟ್ಟು 38 ಪ್ರಶ್ನೆ, 80 ಅಂಕದ ಇದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ. ಮುಂದಿನ ಭಾಗದಲ್ಲಿ ನಾವು 1 ಅಂಕದ ಬಹು ಆಯ್ಕೆ ಮತ್ತು ಕಿರು ಉತ್ತರಗಳನ್ನು ನಾವು ನೋಡೋಣ. ಧನ್ಯವಾದಗಳು.